ಇದ್ರ ಬಗ್ಗೆ ಎಲ್ರೂ ಚರ್ಚೆ ಮಾಡ್ಬೇಕು. ಎಲ್ರೂ ಒಂದ್ಸಲ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ರೆ ಒಳ್ಳೇದು. ಚರ್ಚೆ ಮಾಡೋದ? ಯಾಕೆ ಚರ್ಚೆ ಮಾಡ್ಬೇಕು? ಅವನ್ ಮಾಡಿರೋ ತಪ್ಪು ಎಲ್ರಿಗೂ ಗೊತ್ತಿದೆ. ಏನಂತೀರಾ? ಶಿಕ್ಷೆ ಕೊಡ್ಲೇಬೇಕು. ತುಂಬಾ ಸಂತೋಷ. ಎಲ್ಲ ಪದ್ಧತಿಯಿಂದ ನ್ಯಾಯದ ಪರವಾಗಿ ನಡೆಯುತ್ತೆ. ದಾಮು, ವಿಷಯ ಏನು ಅಂತ ಎಲ್ರಿಗೂ ಹೇಳು. ನಿಜವಾಗ್ಲೂ ನಡೆದಿದ್ದೇನು ಅಂದ್ರೆ, ಈ ಶಿವಪ್ಪನ ಮಗಳು ಒಂದು ಮೂಗಿನ ನಮ್ಮ ಪಾಂಡುರಂಗನ ಗುಡಿ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ. ಹಸ್ವಾಗ್ತಿದ್ಯಾ? ನಿನ್ನ ಮಗ ಮತ್ತೆ ನಿನ್ನ ಮೊಮ್ಮಗಳು ನಮ್ಮೂರ್ ಗುಡಿಯನ್ನ ಅಪವಿತ್ರ ಮಾಡಿದ್ದಾರೆ. ನೀವು ಮಾಡಿರೋ ಪಾಪ ಕಾರ್ಯದಿಂದ ಈ ಊರಿಗೆ ಅನಿಷ್ಟ ಎದುರಾಗುತ್ತೆ. ಅಯ್ಯೋ 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 ಅಯ್ಯೋ, ದೇವರಿಗೆ ಕೋಪ ಬಂದಿದೆ. ಶಿವಪ್ಪನ್ನ ಕತ್ತೆ ಮೇಲೆ ಕೂರಿಸಿ ಮುಖಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡೋದು ಖಚಿತ. ನಡೆದಿರೋದೆಲ್ಲ ನಿಮ್ಗೆ ಹೇಳಿದ್ದೀನಿ. ಮನುಷ್ಯರೆಲ್ಲ ದೇವ್ರ ಮಕ್ಕಳೇ ಅಲ್ವಾ? ಅಷ್ಟಕ್ಕೂ ಇದರಲ್ಲಿ ಸಕ್ಕು ಮಾಡಿರೋ ತಪ್ಪೇನು? ಇನ್ಯಾರು ತಪ್ಪು ಮಾಡಿರೋದು? ದೇವ್ರ ಯಾಕೆ ಮಾಯ ಆದ? ನೀವ್ ಹೇಳೋದನ್ನ ನಾನು ಒಪ್ಕೋತೀನಿ. ಸಂಪ್ರದಾಯಗಳನ್ನ ಪಾಲಿಸ್ಬೇಕು. ಈ ಊರಿಗೆ ಕೆಲವು ನೀತಿ ನಿಯಮಗಳಿದಾವೆ. ಈ ಊರಲ್ಲಿ ಇರೋರ್ಗೆಲ್ಲ ಗೊತ್ತು ಈ ಶಿವಪ್ಪನ ಮಗಳು ತಪ್ಪು ಮಾಡಿದಾಳೆ ಅನ್ನೋದು. ತಂದೆ ಮಗಳು ಸೇರಿ ಗುಡಿಯನ್ನ ಅಪವಿತ್ರ ಮಾಡಿದ್ದಾರೆ. ಏಯ್, ನಾನು ಹೇಳ್ತಿರೋ ನಿಜ ತಾನೆ? ನೀನ್ ಮಾಡಿರೋ ಪಾಪದಿಂದ ಹೊರಟೋಗಿದ್ದಾನೆ, ಗುಡಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈ ಶಿವಪ್ಪನ್ನ ಶಿಕ್ಷಿಸ್ಲೇಬೇಕು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ತಡೀರಿ, ಎಲ್ಲರನ್ನು ರೊಚ್ಚಿಗಿಸ್ಬೇಡಿ. ಸರಿ ಸರಿ ಸರಿ, ಕೋಪ ಮಾಡ್ಕೋಬೇಡಿ, ಇಲ್ಲಿ ಕೂತ್ಕೊಳ್ಳಿ. ಸರಿ. ಇಷ್ಟೆಲ್ಲ ನಡೀತಿದ್ರು ಅವ್ರೇನು ಮಾತಾಡ್ತಾ ಇಲ್ಲ. ಅವನ್ ತಾನೇ ಏನ್ ಮಾತಾಡ್ತಾನೆ? ಊರವರೆಲ್ಲ ಅವನ್ನ ನಿಂದಿಸ್ತಾ ಇದ್ದಾರೆ. ಏಯ್, ಮತ್ತೆ ಬಂದ್ಯಾ? ನಿನ್ನಿಂದ ನನ್ ಪಾಂಡುರಂಗ ಎಷ್ಟು ಕಷ್ಟಗಳನ್ನ ಎದುರಿಸ್ತಿದ್ದಾನೆ ಅಂತ ಗೊತ್ತಾ? ನಮ್ಮಪ್ಪ ಅಲ್ಲಿ ಎಷ್ಟು ನೋವು ಅನುಭವಿಸ್ತಿದಾರೆ ಅದಾದ್ರೂ ಗೊತ್ತಾ? ನಿನ್ನೇನು ಮಾತಾಡ್ಬೇಡ ಆಯ್ತಾ? ಅದು ಹುಡುಗಿ, ನೀನ್ ಇದ್ರಲ್ಲಿ ಮಧ್ಯ ಬರ್ಬೇಡ. ಹೋಗು, ನೀನ್ ಇಲ್ಲಿಂದ ಹೊರಡು. ಹೋಗು ಹೋಗು ಅಂತ ಹೇಳ್ದೆ ಅಲ್ವಾ? ಇಲ್ಲಿಂದ ಹೊರಟು ಹೋಗು. ಅರೆ, ನೀನ್ ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಂತಿದ್ಯಾ? ಪಾಪ ಅವಳಿಗೆ ಮಾತ್ ಬರಲ್ಲ, ಅವಳಿಗೆ ಮಾತಾಡ್ಬೇಡ ಅಂತ ಕೂಗ್ತಿದ್ಯಲ್ಲ. ನನ್ಗೇನು ತಿಳಿತಿಲ್ಲ ಪಾಂಡು. ಪಾಂಡುರಂಗ ಇಲ್ದೆ ಮನೆಗೆ ಹೇಗ್ ಹೋಗ್ಲಿ? ಅಯ್ಯೋ ಭಗವಂತ. ಸೂರ್ಯ ಮುಳುಗ್ತಾ ಇದ್ದಾನೆ, ಕತ್ತಲೆ ಆವರಿಸ್ತಾ ಇದೆ. ಗ್ರಾಮಸ್ಥರೇ, ಅಂತಿಮ ನಿರ್ಣಯ ನಿಮಗ್ ಬಿಟ್ಟಿದ್ದು. ತಡ ಮಾಡಬೇಡಿ. ನಾನು ಕೇವಲ ವಿಚಾರಣೆ ಮಾತ್ರ ಮಾಡಬಹುದು. ಅಂತಿಮ ನಿರ್ಧಾರ ಮಾಡಬೇಕಾಗಿರೋದು ಗ್ರಾಮಸ್ಥರೇ. ಇವರೆಲ್ಲರ ಮಾತು ಒಂದೇ. ಶಿವಪ್ಪಂಗೆ ಶಿಕ್ಷೆ ಆಗ್ಲೇಬೇಕು ಅಂತ ಇದಾರೆ. ಹೌದು ತಾನೇ? ಅದೇನು ಅಂದ್ರೆ, ಯಾರಾದ್ರೂ ಈ ತೀರ್ಪನ್ನ ಖಂಡಿಸ್ತಾ ಇದಾರ ಅಂತ ಕೇಳ್ತಾ ಇದ್ದೀನಿ. ಅದು ಏಯ್, ನಿಲ್ಸು. ಮಾತಾಡ್ಬೇಡ, ಮಾತಾಡ್ಬೇಡ. ಓ, ಮರಿಬೇಡ, ವೈದ್ಯರಿಗೆಲ್ಲ ಗೊತ್ತಿದೆ. ನೀನ್ ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯ? ಬಾಯಿ ಮುಚ್ಕೊಂಡಿರು ನೀನು. ಶಾಸ್ತ್ರಿಗಳೇ, ನಮ್ಮ ತೀರ್ಪನ್ನ ಖಂಡಿಸ್ತಿದ್ದೀರಾ? ಅಂದ್ರೆ ಅನವಶ್ಯಕವಾಗಿ ಈ ಗಡಿಬಿಡಿ ಯಾಕೆ ಅಂತ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಈತ ಮಾಡಿರೋದು ಸಾಲ್ದ ಇನ್ನು?
ಇನ್ನು ಇವನೇನ್ ಮಾಡ್ಬೇಕು ಅಂತಿದ್ದೀರಾ? ಬಾಯಲ್ಲಿ ಹೇಳೋಕ್ ಆಗದೆ ಇರೋಷ್ಟು ಪಾಪದ ಕೆಲಸ ಮಾಡಿದಾನೆ. ನಾವು ಒಪ್ಪೋದಿಲ್ಲ. ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಕೊಡಲೇಬೇಕು ಅಷ್ಟೇ. ನೀವೆಲ್ಲ ಏನ್ ಹೇಳ್ತೀರಾ? ಹೌದು ಹೌದು, ಅವನ್ ಮುಖಕ್ಕೆ ಮಸಿ ಬಳಿಲೇಬೇಕು. ಹೌದು, ಅನ್ಯಾಯ ಮಾಡಿದ್ದಾನೆ. ಇವ್ನಿಗೆ ಅಕ್ಕಿಯಾರ ಹಾಕಿ ಅದ್ರ ಮೇಲೆ ಎಲ್ಲರಿಗೆ ಮಾಡಿಸ್ಲೇಬೇಕು. ಇವ್ನಿಗೆ ಅದೇ ಸರಿಯಾದ ಶಿಕ್ಷೆ. ದೊಡ್ಡ ಅನ್ಯಾಯ ಮಾಡಿ ಶಿಕ್ಷೆ ಆಗ್ಲೇಬೇಕು. ಹೌದು, ಹೌದು, ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗ್ಲೇಬೇಕು. ಏನಾದ್ರೂ ಮಾತಾಡಿ. ಇಲ್ಲಿ ಎಲ್ಲರೂ ನಿಮ್ಮನ್ನ ಶಿಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ್ಲಾದ್ರೂ ಮಾತಾಡಿ. ಸಕ್ಕು ಒಂದ್ ಮೂಗಿನ ದೇವಸ್ಥಾನದ ಒಳಗ್ ಕರ್ಕೊಂಡು ಹೋಗಿದ್ದಾಳೆ. ಪಾಂಡುರಂಗ ಕಾಣ್ತಾ ಇರೋದಕ್ಕೆ ಅದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಅಲ್ಲ. ನಿಮಗೂ ಗೊತ್ತು, ಹೇಳಿ. ಅಣ್ಣ, ನಿಮಗ್ ಅವ್ರ ಬಗ್ಗೆ ಗೊತ್ತಿದೆ ಅಲ್ವಾ? ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮಗ್ ಅನಿಸ್ತಾ ಇದ್ಯಾ? ಆ ಪಾಂಡುರಂಗ ಇವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಾರೆ? ಪ್ರತಿದಿನ ಹಸುಗೂಸಕ್ ಸ್ನಾನ ಮಾಡಿಸೋತರ ಸ್ನಾನ ಮಾಡಿಸ್ತಾರೆ. ಮನಪೂರ್ವಕವಾಗಿ ಭಕ್ತಿಯಿಂದ ಪೂಜಿಸ್ತಾರೆ. ಇದ್ ನಿಮ್ಗೆಲ್ರಿಗೂ ಗೊತ್ತು ಅಲ್ವಾ? ಪಾಂಡುರಂಗ ಮಾಯ ಆಗೋದಕ್ಕೆ ಕಾರಣ ಯಾರೋ ಪಾಂಡುರಂಗನ ಅಪಹರಿಸಿದ್ದಾರೆ. ಅದು ಬೇಕಂತಾನೆ ಮಾಡಿದ್ದಾರೆ. ಅಯ್ಯಯ್ಯೋ, ಏನಮ್ಮ ನೀನು? ಏನ್ ಮಾತಾಡ್ತಾ ಇದೀಯ ನೀನು? ನಿನ್ ಮಾತಿನ ಮೇಲೆ ನಿನ್ಗೆ ಪ್ರಜ್ಞೆ ಇದೆಯಾ? ಮಹಾಜನ್ ಅಣ್ಣನ ಒಡ್ಗಾಮ್ಗೆ ಕಳ್ಸಿದ್ದು ಯಾರು? ಅದು ಈ ಸಮಯದಲ್ಲೇ ಯಾಕೆ ಕಳ್ಸಿದ್ದಾರೆ? ಯಾರೋ ಪಾಂಡುರಂಗನ ವಿಗ್ರಹನ ಅಪಹರಿಸಿದ್ದಾರೆ ಅಂತ ನೀವೇ ಅವ್ರಿಗೆ ಹೇಳಿದಿರಾ. ಆದ್ರೆ ಇವಾಗ ನೋಡಿದ್ರೆ ಪಾಂಡುರಂಗ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದೀರಾ. ನೀವು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಯಾಕೆ ಎರಡೆರಡು ರೀತಿ ಮಾತಾಡ್ತಾ ಇದ್ದೀರಾ? ನನ್ ಗಂಡನ ಮೇಲೆ ಅನ್ಯಾಯವಾಗಿ ಅಪರಾಧನ ಹೊರಿಸ್ಬೇಡಿ. ಅಲ್ಲ, ನನ್ ಗಂಡ ಎಷ್ಟು ಒಳ್ಳೆ. ನೀನು ದೊಡ್ಡ ತಪ್ಪನ್ನೇ ಮಾಡಿದ್ಯಾ. ನಿನ್ ಕೈಗಳಿಗೆ ಬಳೆನ ತೊಟ್ಕೋ. ಈ ಊರಿನ ಆಚಾರದ ಪ್ರಕಾರ ಹೆಂಗಸರು ಹೊರಗ್ ಬಂದು ಮಾತಾಡೋ ಹಾಗಿಲ್ಲ. ಈ ದಿನ ನೀ ತೋರಿಸಿದ ವರ್ತನೆಯಿಂದ ನಿನ್ನ ಪೂರ್ತಿ ಕುಟುಂಬವನ್ನ ಈ ಊರಿಂದ ಬಹಿಷ್ಕಾರ ಮಾಡ್ತಾ ಇದ್ದೀವಿ.